ಹಾಯ್ ಎಲ್ಲೋ ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಬೆಳಗಿನ ಟಿಫನ್ಗೆ ಬಿಸಿ ಬಿಸಿ ಆನಿಯನ್ ದೋಸೆ ಮಾಡಿದ್ದೀನಿ. ತುಂಬ ರುಚಿ ಇರುತ್ತೆ. ಅದಕ್ಕೆ ಮಾಡೋ ರೀತಿ ಮತ್ತು ವಿಧಾನ ನೋಡೋಣ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಬೆಣ್ಣೆ ಚಿಕ್ಕ ಚಿಕ್ಕದಾಗಿ ಹಚ್ಚಿದ ಒಂದು ಈರುಳ್ಳಿ, ಕ್ಯಾರೆಟ್ ತುರಿ, ಕ್ಯಾಪ್ಸಿಕಮ್ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು ಎಳ್ಳು, ಮತ್ತು ದೋಸೆ ಹಿಟ್ಟು ಎಲ್ಲ ರೆಡಿ ಇದೆ. ಸಿಂಪಲ್ ಆಗಿದೆ, ಬಟ್ ತುಂಬಾ ಚೆನ್ನಾಗಿರುತ್ತೆ ಬೆಳಗಿನ ಟಿಫನ್ಗೆ. ಮೊದಲಿಗೆ ಒಲೆ ಹಚ್ಚಿ ತವವನ್ನು ಇಡಿ. ತವ ಕಾದ ನಂತರ ಮೊದಲಿಗೆ ಎಣ್ಣೆ ಆಗಲಿ ಬೆಣ್ಣೆ ಆಗಲಿ ಏನು ಹಾಕೋಕ್ಕೆ ಹೋಗ್ಬೇಡಿ. ದೋಸೆ ಹಿಟ್ಟು ಹಾಕಿ ರೌಂಡಾಗಿ ಮಾಡಿ. ಆ ಥರ ಹಾಕೋದ್ರಿಂದ ಎಣ್ಣೆ ಹಾಕಿ ದೋಸೆ ಹಾಕೋದ್ರಿಂದ ಕಿತ್ತೋಗೋ ಚಾನ್ಸಸ್ ತುಂಬ ಇರುತ್ತೆ. ನಂತರ ಆ ದೋಸೆ ಹಿಟ್ಟಿಗೆ ಆನಿಯನ್, ಕ್ಯಾರೆಟ್ ತುರಿ ಹಾಕಿ, ನಂತರ ಅದಕ್ಕೆ ಚಿಕ್ಕದಾಗಿ ಹಚ್ಚಿದ ಕ್ಯಾಪ್ಸಿಕಮ್, ಕೊತ್ತಂಬರಿ ಸೊಪ್ಪು, ಕೊನೆಯಲ್ಲಿ ಎಳ್ಳನ್ನು ಉದುರಿಸಿ 2 ನಿಮಿಷಗಳ ಕಾಲ ಬೇಯಿಸಿ. ನಂತರ ಬೆಣ್ಣೆ ಈಗ ಹಾಕಿ. ಬೆಣ್ಣೆ ಆಗಲಿ ಎಣ್ಣೆ ಆಗಲಿ ತುಪ್ಪ ಆಗಲಿ ನಿಮ್ಮ ಚಾಯ್ಸ್ ಅದು. ಅಂದರೆ ಬೆಣ್ಣೆ ಹಾಕಿದರೆ ರುಚಿ ಜಾಸ್ತಿ ಇರುತ್ತೆ. ಇದೊಂದು ಕಡೆ ಬೆಂದಿದೆ. ನಂತರ ಉಲ್ಟಾವನ್ನು ಹಾಕಿ ಈಗ 1 ನಿಮಿಷಗಳ ಕಾಲ ಅಷ್ಟೇ ಬೇಯಿಸಬೇಕು. ಈಗ ರೆಡಿ ಆಯಿತು. ಮತ್ತು ಇನ್ನೊಂದು ರೆಡಿ ಆಗ್ತಾಯಿದೆ. ಮೊದಲಿಗೆ ದೋಸೆ ಹಿಟ್ಟು ರೌಂಡಾಗಿ ತಿರುಗಿಸಿ, ನಂತರ ಅದಕ್ಕೆ ಚಿಕ್ಕದಾಗಿ ಹಚ್ಚಿದ ಈರುಳ್ಳಿ, ಕ್ಯಾರೆಟ್ ತುರಿ, ಕ್ಯಾಪ್ಸಿಕಮ್, ಕೊತ್ತಂಬರಿ ಸೊಪ್ಪು, ಕೊನೆಯಲ್ಲಿ ಎಳ್ಳು ಮತ್ತು ಬೆಣ್ಣೆ ಈಗ ಹಾಕಿ ಈಗ ನಿಧಾನ ಉರಿಯಲ್ಲೇ ಬೇಯಿಸಿ. ಒಂದು ಕಡೆ ಬೆಂದಿದೆ. ಈಗ ಉಲ್ಟಾ ಹಾಕಿ 1 ನಿಮಿಷ ಬೇಯಿಸಿ. ಆಗ ರೆಡಿ ಆಯಿತು ಬಿಸಿ ಬಿಸಿ ಆನಿಯನ್ ದೋಸೆ, ಆನಿಯನ್ ಚಟ್ನಿ. ತುಂಬ ರುಚಿ ಜಾಸ್ತಿ ಇರುತ್ತೆ. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.